ಎಣ್ಣೆ ಏಟಲ್ಲಿ ಬೆಂಗಳೂರಿನಲ್ಲಿ ಅದೇನೇನು ಮಾಡ್ತಾರೋ ಗೊತ್ತಿಲ್ಲ. ಕಾರ್ನ ರೂಫ್ನಲ್ಲಿ ಕೂತ್ಕೊಂಡ್ಬಿಟ್ಟು ಅದಕ್ಕೆ ಟಾಪ್ ಮೇಲೆ ಕೂತ್ಕೊಂಡು ಹೇಗೆ ಬೇಕು ಆ ಹುಚ್ಚಾಟವನ್ನ ಮಾಡ್ತಾರೆ. ಮೊನ್ನೆ ನಡೆದಿದ್ದಿದೆ ಪ್ರಕರಣ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಜಾಲ ಸಂಚಾರಿ ಪೊಲೀಸರಿಂದ 4 ಬಂಧಿಸಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ಹುಚ್ಚಾಟವನ್ನ ಮಾಡಿದ್ರು. ಚಿಕ್ಕಜಾಲ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪುಂಡಾಟದ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸೊ ಹಾಗಾಗಿ ಈಗ ಅವರನ್ನ ಹಿಡಿಯುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾರು ಏನು ಅಂತ ಹೇಳಿ ಪತ್ತೆ ಹಚ್ಚೋದ್ರಲ್ಲಿ. ಕಾರಣ ಕಾರಿನ ನಂಬರ್ ಎಲ್ಲವೂ ಕೂಡ ಗೊತ್ತಾಗಿತ್ತು. ದೊಡ್ಡ ಕಷ್ಟ ಆಗಿರಲಿಲ್ಲ. ಫೈನಲಿ ಈಗ ಪೊಲೀಸರು ಚಿಕ್ಕಜಾಲ ಸಂಚಾರಿ ಪೊಲೀಸರು 4 ಬಂಧಿಸಿದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ದೊಡ್ಡ ಕಷ್ಟ ಏನು ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ. ಕಾರಣ ಕಾರಿನ ನಂಬರು ಎಲ್ಲವೂ ಕೂಡ ಸಿಕ್ಕಿತ್ತು. ಯಾರು ಏನು ಅಂತ ಹೇಳಿ ಪತ್ತೆ ಹಚ್ಚೋದ್ರಲ್ಲಿ ತಡ ಆಯ್ತಾ ಅಂತ ಸ್ವಲ್ಪ ಪತ್ತೆ ಹಚ್ಚೋದ್ರಲ್ಲಿ? ಅರುಣ್, ಖಂಡಿತವಾಗ್ಲೂ ನಿನ್ನೆ ರಾತ್ರಿ ಹೋಗುವಂತ ಸಂದರ್ಭದಲ್ಲಿ ಯುವಕರು ಕುಡಿದ ಅಮಲಿನಲ್ಲಿ ತನ್ನ ಕಾರ್ನ ಟಾಪ್ ರೂಪ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿ 4 ಎಲ್ಲರೂ ಕೂಡ ಸೇರ್ಕೊಂಡು ತಮ್ಮ ಬಟ್ಟೆಗಳನ್ನ ಬೆರೆಸಿ ಅವಶ್ಯ ಶಬ್ದಗಳನ್ನು ನಿಲ್ಸ್ಕೊಂಡು ಓಡಾಟವನ್ನ ಮಾಡ್ತಿದ್ರು. ಈ ಸಂಬಂಧ ಹಿಂದೆ ಹೋಗ್ತಿದ್ದಂತ ಕಾರ್ನ ಡ್ಯಾಶ್ ಬೋರ್ಡ್ ನ ಕ್ಯಾಮ್ರಾದಲ್ಲಿ ದೃಶ್ಯಾವಳಿಗಳು ಸೆರೆಯಾಗಿತ್ತು. ಆ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು. ನಿರ್ಲಕ್ಷ್ಯದ ಚಾಲನೆ ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡಿದ ಆರೋಪದ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಂತ ಚಿಕ್ಕಜಾಲ ಸಂಚಾರಿ ಪೊಲೀಸರು ಹುಚ್ಚಾಟವನ್ನ ಮೆರೆದಿದ್ದ 4 ಈಗ ಸದ್ಯ ಬಂಧಿಸಿ ತನಿಖೆಯನ್ನ ಮಾಡ್ತಿರುವಂತದ್ದು. ಪ್ರಾಥಮಿಕವಾಗಿ ಅವರೆಲ್ಲರೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಚಿಕ್ಕಜಾಲ ಸಂಚಾರಿ ಪೊಲೀಸರು ಆ 4 ವಶಕ್ಕೆ ಪಡೆದು ಸದ್ಯ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.